ಉಕ್ಕಿ ಹರಿತಾ ಇತ್ತು. ಜೊತೆಗೆ ಆ ಬನ್ ಅಂತಂತಂದ್ರೆ ಅವನ ಜೊತೆಗೆ ಮಾತನಾಡೋದವ್ರಿಗೆ ತಿಂಡಿ ತಿನ್ಸೋದೇನೋ, ಅವನನ್ನು ಹೊಗಳೋದೇನೋ, ಅದು ಅಷ್ಟೇ ಇಲ್ಲ. ಅವನು ಇನ್ನೂ ಯುವಕ. ಅವನನ್ನ ಆ ಕೇಶವ ಚಂದ್ರಸೇನ, ಆ ಬ್ರಹ್ಮ ಸಮಾಜದೆಲ್ಲ ಹಿರಿಯರ ಮುಂದೆ ಅವನನ್ನ ಮತ್ತಿನ್ನು ಕಂಪೇರ್ ಮಾಡಿ ಹೊಗಳ್ತಾ ಇದ್ರು. ಕೇಶವ ಒಂದು ದಳದ ಕಮಲ ಅಂದ್ರೆ ಇವನು ಸಹಸ್ರದಳ ಕಮಲ ಅಂತ ಹೇಳ್ತಾ ಇದ್ರು. ಅವನು ಪ್ರಕಾಶಿಸೋ ಜ್ಯೋತಿ ಅಂತಂದ್ರೆ ನರೇನ್ ಸೂರ್ಯ, ಸಾಕ್ಷಾತ್ ಸೂರ್ಯ ಅಂಥೇಳಿ ಅಷ್ಟು ಅವನನ್ನ ಹೊಗಳೋರು ಮಾಡೋರು. ಇಷ್ಟೆಲ್ಲ ಅವನನ್ನ ಪ್ರೀತಿಸ್ತಾ ಇದ್ದವರು, ಹೊಗಳ್ತಾ ಇದ್ದವರು ಒಂದ್ಸರಿ ಏನ್ ಮಾಡ್ತಾರೆ, ಸಂಪೂರ್ಣ ಅವನ ಬಗ್ಗೆ ಉದಾಸೀನರಾಗ್ಬಿಡ್ತಾರೆ, ಅವನ ಕಡೆ ಗಮನ ಕೊಡೋದಿಲ್ಲ. ನಾವ್ ಯಾರಾದ್ರೂ ನಮ್ಗೆ ಅಷ್ಟು ಮನ್ನಣೆ ಕೊಡೋರು, ಅಷ್ಟು ಪ್ರೀತಿ ಕೊಡೋರು ನಮ್ ಕಡೆ ಮುಖ ನೋಡ್ಲಿಲ್ಲ ಅಂತಂದ್ರೆ ಏನಾಯ್ತು ಇವತ್ತು, ಏನೋ ಹೆಚ್ಚು ಕಡಿಮೆ ಆಗಿದೆಯಲ್ಲ, ಯಾಕೆ ನಾವು ನನ್ನ ಕಡೆ ನೋಡ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಒಂದ್ ಕ್ಷಣ ನೋಡದೆ ಹೋದ್ರೆ ನಮ್ಗೆ ಏನೋ ಸ್ವಲ್ಪ ಕಸಿ ಬಿಸಿ ಆಗ್ತದೆ. ಏನ್ ತಪ್ಪಾಯ್ತು, ಏನ್ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿ ನಾವು ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಹೀಗೆ ಒಂದ್ಸರಿ ಅಲ್ಲ ಹಲವಾರು ತಿಂಗಳು ಅವನು ಬಂದು ಹೋಗ್ತಾ ಇದ್ರು ಕೂಡ ಅವನನ್ನ ಗಮನಿಸ್ತಾ ಇರ್ಲಿಲ್ಲ, ಅವನನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಯಾರಾದ್ರೂ ನಮ್ಗೆ ಒಂದ್ ಬಿಟ್ಟು 2 ಸರಿ ಮಾಡಿದ್ರೆ ಅವ್ರ ಮನೆಗೆ ಹೋಗೋದೇ ಬಿಟ್ಬಿಡ್ತೀವಿ. ಏನು ಇದ್ರು ಪರವಾಗಿಲ್ಲ ಅಲ್ವಾ, ನಮ್ಗೆ ಯಾಕೆ ಬಿಟ್ಟಿದ್ದು, ನಮ್ಗೇನಿದೆ, ನಮ್ಮ ಪಾಡಿ ನಾವು ಆರಾಮಾಗಿರ್ಬೋದು ಅಂತ ಹೇಳಿ ನಾವು ನಮ್ಮ ಮನಸ್ಸನ್ನ ಬಹಳ ಸಣ್ಣ ಮಾಡ್ಕೊಂಡ್ಬಿಡ್ತೇವೆ. ಆದ್ರೆ ನರೇಂದ್ರ ಅಷ್ಟು ಸಾರಿ ಅವರು ಗಮನಿಸದೇ ಇದ್ರು, ಅಷ್ಟು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಅವನು ಮತ್ತೆ ಮತ್ತೆ ಬರ್ತಾ ಇದ್ದ, ಶ್ರೀರಾಮಕೃಷ್ಣ ನಮಸ್ಕಾರ ಮಾಡ್ತಾ ಇದ್ದ, ಸ್ವಲ್ಪ ಹೊತ್ತು ಕುಳಿತುಕೊಳ್ತಾ ಇದ್ದ, ಮತ್ತೆ ಹೋಗ್ತಾ ಇದ್ದ.